ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವ ವರ್ಷ 1963. ಆಗ ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಶಿಷ್ಯರಲ್ಲಿ ಬದುಕಿದ್ದವರು ಇವರೊಬ್ಬರೇ, ಜ್ಞಾನ ಮಹಾರಾಜ್ ಒಬ್ಬರೇ ಬದುಕಿದ್ರು. ಉಳಿದ ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಶಿಷ್ಯರೆಲ್ಲರೂ ಪ್ರಾಣತ್ಯಾಗ ಮಾಡಿ ಆಗಿರುತ್ತೆ. ಜ್ಞಾನ ಮಹಾರಾಜ್ ಅವರು ಬ್ರಹ್ಮಚಾರಿ. ಸ್ವಾಮಿ ವಿವೇಕಾನಂದರು ಅವರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟರು, ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟರು. ನೀನು ಬ್ರಹ್ಮಚಾರಿಯಾಗಿಯೇ ಇರು ಅಂತ ಹೇಳಿದರು. ಬ್ರಹ್ಮಚಾರ್ಯ ಏನು ಮಾರ್ಕ್ಸ್ ಗುರುತುಗಳು ಏನು ಜನಿವಾರ ಹಾಕಿರ್ತಾರೆ, ದುಡ್ಡು ಬಿಟ್ಟಿರ್ತಾರೆ, ಅದನ್ನು ಅವರು ಇಟ್ಕೊಂಡಿದ್ರು. ಆದರೆ ಅವರು ಕಾವಿ ಬಟ್ಟೆಯನ್ನು ಹಾಕೊಳ್ತಿದ್ರು, ಕಾವಿ ಬಟ್ಟೆಯನ್ನು ಹಾಕೊಳ್ತಿದ್ರು. ಅದು ಯಾಕೆ ಅಂದರೆ ಒಂದ್ಸಲ ಅವರು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಹತ್ರ ಹೋಗಿರ್ತಾರೆ ಜ್ಞಾನ ಮಹಾರಾಜ್ ಅವರು. ಅಲ್ಲಿಂದ ಮರಳಿ ಬಂದಾಗ ಸ್ವಾಮಿ ಶಿವಾನಂದಜಿ ಅವರು ಎದುರಾಗುತ್ತಾರೆ. ಸ್ವಾಮಿ ಶಿವಾನಂದಜಿ ಅವರು ನಿನ್ನ ಸ್ನಾನ